ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಯಾರ ಮಾಡ್ತೀವಿ, ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ, ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ ನೀನು ಮತ್ ಮಂಗ್ಲಾರ್ತಿ ಅತ್ತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು. ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ. ಎಳಿತೈತೆ ಬೀರುವ. ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ. ಇದು ನನಗೆ. ಮಲಗು ಮಲಗು ಗೂಬಿ ಮರೆ, ನಾನೇ ನಿನ್ನ ಗೂಬೆ ಮರೆ, ಮರಿದೇವರಾಣೆ. ಎಲ್ಲೋದ ಕೂತ್ ನನ್ನ ಮಗ. ಏನೋ ಮಾಡ್ತೀಯ ಮಗಿ? ಹೊರಿತೀಯ? ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಇದೆಯಾ ಸರ್? ಇದೇನ 1100 ರೂಪಾಯಿ ಆಗೈತೆ ಬಿಲ್ಲು? ಕಮ್ಮಿನೇ ಬಿಡು ಮಾಮು. ಸಿಟಿ ಆಗಿರೋ 5000 ಹಾಕೊಂಡು ಗುಮ್ಮಿರೋರು. ಈಗ ಬಿಲ್ಗೇನ್ ಮಾಡ್ತೀಯಾ? ಇನ್ನೇನ್ ಮಾಡೋದು, ರೆಡಿ ಆಗೋ. ಏನಕ್ಕೆ? ಕೈಗೆ ಪರ್ಕೆ ಕೊಡ್ತಾರೆ ಬಾತ್ರೂಮ್ ತೊಳಿಯಕ್ಕೆ. ಆಗ್ಲೇ ಹೇಳಿಲ್ಲ ನಾನು, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇದೇನೋ 8 ದಿನ ಅಡ್ಜಸ್ಟ್ ಮಾಡ್ಕೊ ಅಂದಂಗೆ ಹೇಳ್ತೀಯಲ್ಲ. ಈಗೇನ್ ನಾನು ಡಾಲರ್ ಮಾರ್ಲಾ? ಅದ್ ನಮಗೂ ಗೊತ್ತಪ್ಪ, ರಾಜಪ್ಪಜ್ಜಿ ಜಾತ್ರೆಲಿ ತಗೊಂಡಿದ್ದು. ಸರಿ ಬಿಡು. ಆಮೇಲೆ ಅಯ್ಯಯ್ಯೋ ಲೇ, ಬಾವು ಬಾವು ಬಿರಿಯಾನಿ ನೋಡಿದೀನಿ, ಕಾವು ಕಾವು ಬಿರಿಯಾನಿ ನೋಡಿದೀನಿ, ಕಾಕಾ ಬಿರಿಯಾನಿ ನೋಡಿದೀನಿ. ಈ ತರ ಜಿರ್ಲೆ ಬಿರಿಯಾನಿ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕನ್ನ ನೋಡಿರೋದು. ಯಾವನೋ ಅವನು ಓನರ್ ಲೈಫ್ ಏನೋ ಸುಮ್ಮನಿರೋದ್ಲೇ. ಲೇ ಜಿರ್ಲೆ ಕಣಲೇ ಜಿರ್ಲೆ. ಸರ್, ನಮ್ ವ್ಯಾಪಾರ ಹಾಳಾಗಿ ಹೋಗ್ಬಿಡುತ್ತೆ. ಕಸ್ಟಮರ್ಗಳೆಲ್ಲ ಹೋಗ್ಬಿಡ್ತಾರೆ. ಪ್ಲೀಸ್ ಬಿಲ್ ಕೂಡ ಕೊಡಬೇಡಿ ಸರ್. ಬಿಲ್ ಏನಲ್ಲೇ ಬಿಲ್ಲು? ಹೆಲ್ತ್ ಅವನ್ ಕೊಡ್ತಾನ, ಹೆಲ್ತ್. ಎಲ್ರು ಆ ಕಡೆ ನೋಡ್ತಾವ್ರೆ. ಬಾ ಹೊಡೋಣ, ಬಾ ಹೊಡೋಣ. ಮಾಮು, ಹಣ ಕದ್ದು ಓಡೋಗು, ಚಿನ್ನ ಕದ್ದು ಓಡೋಗು, ಅನ್ನ ಕದ್ದು ಯಾವತ್ತು ಓಡೋಗು. ಬಾ. ನೀನು ಹೋಟ್ಲ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ತೀನ. ನಿನ್ನ ಹೋಟ್ಲ್ ನಾನು ನೋಡ್ತಾನೆ ಇವನೇ ಸೌಂಡ್ ಬಾಕ್ಸ್ ಕಿತ್ತೋಗೋ ತರ ಕಿರ್ಸ್ತಾ ಇದ್ಯಾ? ಅವನ್ ತಟೆಲ್ 50 kg ಕುರಿ ಸದ್ ಬಿದ್ದೈತೆ, ಇವನ್ ತಟೆಲ್ 5 kg ಕೋಳಿ ಸದ್ ಬಿದ್ದೈತೆ, ಇಲ್ಲ 500 ಗ್ರಾಮ್ ಮೀನ್ ಸದ್ ಬಿದ್ದೈತೆ. ಕುರಿ ಸತ್ರೆ ತಿಂತ್ಯಾ, ಕೋಳಿ ಸತ್ರೆ ತಿಂತ್ಯಾ, ಮೀನ್ ಸತ್ರೆ ತಿಂತ್ಯಾ? 5 ಗ್ರಾಮ್ ಜಿರಳೆಗೆ ಇಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ತಾನೆ ಹೋದ್ರ
ಕಾಸಿಲ್ದೆ ಬಂದ್ ತಿನ್ಬಿಟ್ಟು ಕತೆ ಕಟ್ಬಿಟ್ಟು ಹೋಗ್ತಾರೆ. ಇಂಥವ್ರನ್ನೆಲ್ಲ ಒಳಗ್ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ರುಬ್ಬೇಕು ಸರ್, ರುಬ್ಬೇಕು. ಏ ಮಾಮು ಬಿಲ್ ಕೊಟ್ಬಿಡಪ್ಪ. ಏನಂದೆ? ಇರ್ಲಿ ತಮ್ಮ, ನಿನ್ನಿಂದ ನಮ್ಮ ಹೋಟ್ಲು ಮಾನ ಮರ್ಯಾದೆ ಎಲ್ಲ ಉಳಿದಿದೆ. ನಿನ್ನ ಹತ್ರ ಬಿಲ್ ತಗೊಳದ? ಇನ್ನು ಮನೆಗೆ ಏನ್ ಬೇಕು ಪಾರ್ಸಲ್ ತಗೊಂಡೋಗಪ್ಪ. ಹೋಟ್ಲಲ್ಲಿ ಇರತ್ತಲ್ಲ 2 ಪ್ಲೇಟ್ ಪಾರ್ಸಲ್. ನಮ್ಮನೇಲಿ ಬಂದ್ ಕದಿತ್ಯಾ? ನಿನ್ನ ಸುಮ್ನೆ ಬಿಡೋದಿಲ್ವೋ? ನಮ್ಮನೆ ಬೇಕಿತ್ತ? ಟಿಆರ್ಪಿಗೋಸ್ಕರ ನಮ್ಮ MRP ಹಾಳು ಮಾಡ್ತಿರಲ್ಲ, ಇನ್ನ ಎಷ್ಟು ಮನೆ ಹಾಳು ಮಾಡ್ಬೇಕಂತಿದ್ದೀರಾ? ತೆಗೆಮ್ಮ ಮೈಕ ಕಡಿಕೆ. ಅಯ್ಯ ನನ್ನ ಮಕ್ಕಳು ಅವನೇನು ಹೊಡೆದು ಸಾಯಿಸ್ಬೇಕಂತ ಮಾಡಿದ್ದೀರಾ? ಚಚ್ಚ ಅವ್ರಿಗೆ ದಡಿಯಾ ಏನು ನಿನ್ ಗಲಾಟೆ? ಸರ್ ಹಗ್ಗ ಬಿಚ್ಚಿ ಸರ್. ಬಿಚ್ಚ ಹಗ್ಗ ಬಿಚ್ಚ ಸರ್. ಕಳ್ಳ ಸರ್. ನೀನ್ ಸಚ್ಚನೇನ? ಏನೋ ದೇವ್ರು ಕೊಟ್ಟು ದೇಹ ಮೇಂಟೈನ್ ಮಾಡಕ್ಕಾಗದೆ ಎಮ್ಮನ್ ಮೇಲೆ ಬಿದ್ದು ಸರ್. ಕೈ ಐತಿ ಸರ್. ಸಣ್ಣಗಿದೆ ನಿಮ್ ಕೈಗೆ ಸಿಗ್ತಾ ಇದ್ನಾ? ಸಿಗ್ತಾ ಇರಲಿಲ್ಲ. ಐರಾವತ ದರ್ಶನ್ ತರ ಫಾಸ್ಟ್ ಆಗಿ ಹೇಳಿದ್ರಿ ಸರ್. ನಿಮ್ಗೆ ಯಾವನ ಒಡೆಯ ರೈಟ್ಸ್ ಕೊಟ್ಟಿದ್ದು? ವಾಡಿಯೋದೇನಿದ್ರ ಪೊಲೀಸ್ ರೈಟ್ಸ್. ಹಂಗೆಲ್ಲ ಮಾತಾಡ್ಬೇಡ್ಬೋ, ಮೀಡಿಯೋದವ್ರು ಇಲ್ಲೇ ಅವ್ರೆ. ಅವ್ರ ವಿಷಯ ಗೊತ್ತಾಗ್ಬಿಟ್ರೆ ಇದನ್ನೇ ದೊಡ್ಡ ನ್ಯೂಸ್ ಮಾಡ್ಬಿಟ್ಟು ರೆಡ್ಡಿಂಗ್ ತಗೊಂಡು ಮಾರ್ಕ್ ಹಾಕಿ ನಮ್ಮನ್ನೇ ಟಾರ್ಗೆಟ್ ಮಾಡಿ 3 ದಿನ ಅದು ಟಿವಿಲಿ ತೋರಿಸ್ತಾನೇ ಇರ್ತಾರೆ. ಆಮೇಲೆ ಕಾಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಅಂತ ಹಾಕೊಂಡು ಜಡಿತಾರೆ. ಮೇಗ್ಲೋರು ನನಗೆ ಗುದ್ದಿದ್ರೆ ನನಗೆ ಡಿಮೋಷನ್ನು, ನಿನಗೆ ಲೂಸ್ ಮೋಷನ್ ಬೇಕಾ ಇದೆಲ್ಲ? ಹಾಂ ಲೇ ಎಬ್ಬಗ್ ನನ್ನ ಮಗನೇ, ಕಳ್ತನ ಮಾಡಿದ್ರೆ ಗೊತ್ತಾಗದೇ ಇರೋ ಥರ ಮಾಡಬೇಕು, ಈ ಥರ ಸಿಗಾಕೊಳ್ಳೋ ಥರ ಅಲ್ಲ. ಎಷ್ಟು ಸರಿ ನಿನಗೆ ಹೇಳೋದು ಲೇ? ಇನ್ನು ಯಾವಾಗ ಕಲಿತೀಯ ನೀನು ಲೇ? ಸರ್ ಕದಿಯಕ್ ಹೋಗಿದ್ದೇನೋ ನಿಜ ಸರ್, ಆದ್ರೆ ನನಗೆ ಸ್ವಲ್ಪ ಪೀಸ್ ಜಾಸ್ತಿ ಆಗ್ಬಿಟ್ಟು ಈ ಟ್ರಂಕ್ ಮೇಲೆ ಬಿದ್ದೋದೆ ಸರ್. ನೀನ್ ಮಲ್ರಾಗ ಬಂದ್ ಎತ್ಕೊಂಡೋಗ ನಾನು ಮರುವಾದೆ ಕಳ್ಕೊಂಡ ನೀನ್ ಹುಟ್ಟಿರೋದು. ಹಾಕ್ಬಿಡ್ತೀರಿ ಬುದ್ಧಿ ಆಯ್ತಾ ನಿಂಗೆ? ಏನು ಮೊದ್ಲೇ ಅಣ್ಕೆ ನೀರ್ಗೆ ಕೂತವನು ಅವನ್ಗೂ ಹೊಡಿತಾ ಇದ್ಯಾ? ಬಿಸಾಕ ತೆಗಿದ್ದೀನ ನಿನ್ನಿಂದ ನನ್ ಮಗಿ ಸುಮ್ನೆ ಇಬ್ರು ತಗೋ ಕೈ ಕೊಡಲಿ. ಯಾಕೆ ಕೊಡಿಲಿ ಹೇಳ್ತೀನಿ. ತಗ ಪೂರ್ತಿ ಇಟ್ಕೋ. ಬಾರ್ಬಿಡ್ತೀನಿ ಆಟಯ್ಯ. ಕೇಳಲಿ, ಮೊಟ್ಟೆಗೆ ಬಂದ್ರೆ ನಾಟಿ ಕೋಳಿ ಹಿಡಿದು ಚೆನ್ನಾಗಿ ಉಪ್ಪು ಖಾರ ಹಾಕಿ ತಿನ್ಸ ಅವನ್ಗೆ. ಹೊತ್ತಿಗೆ ಠಂಡ್ ಅಂತ ರೆಡಿ ಆಗ್ತಾನೆ ನೋಡು. ಮದುವೆಯಿಂದ ಯೋಗ ಬರುತ್ತೆ, ಹುಡುಗಿನೇ ಸಿಗ್ತಲ್ವಲ್ಲಪ್ಪ. ಗುರುವಿನಿಂದ ಗುರಿ ತಲುಪಲು ಸಹಾಯ. ಅದು ಯಾರ ನನ್ನ ಭವಿಷ್ಯಕ್ಕೆ ಹೋಗಿ ಆಗ್ತಾ ಇರೋದು? ಶ್ರೀ 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 ಸತ್ಯನಿತ್ಯ ಮುತ್ತೈದೆ ಮಹಾಸ್ವಾಮಿಗಳು. ಒಳ್ಳೆ ದಬ್ಬೆ ಕಟ್ಟಂತಾರ ಅವನೇ, ತಳ್ಕೊಂಡೋಗೋ ಮುಂದೆ. ನಾನ್ ಕಣ್ಣು ಬಿಟ್ರೆ ಸುಟ್ಟು ಭಸ್ಮ ಆಗ್ತೀಯಾ? ಹೌದಾ ಗುರುಗಳೇ, ನಾನು ಸುಮಾರು ದಿವಸದಿಂದ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಆ ಹುಡುಗಿನ ಕ್ಯಾಚ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿ ಗುರುಗಳೇ. ನಿನ್ ಸಮಸ್ಯೆ ಏನು? ನನ್ಗೊಬ್ಬ ಹಿತಶತ್ರು ಅವನೇ. ಯಾರವನು? ಅದು ಅಲ್ಲೋಡಿ ಗುರುಗಳೇ. ಈ ನನ್ನ ಮಗ ಕರಿಯ ನಾಯಿ ನಮ್ಮ ಸ್ವಾಮೀಜಿ ನಿಂತ್ಕೊಂಡು ಏನೋ ಸೆಟ್ ಮಾಡ್ತಾವನಲ್ಲ, ಅಟ್ಕಸ್ಕೊಂಡ್ಬಿಡ್ಬೇಕು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನ್ ಮನ್ಮಥ ನೀನಿಲ್ಲಿ? ಏನಿಲ್ಲ ಗುರುಗಳೇ, ನಮ್ಮ ರತ್ತಿ ವಿಜ್ಞಾನ ನೋಡ್ಕೊಂಡ್ ಬಂದಿದ್ದೆ. ಅಲ್ಲ ಗುರುಗಳೇ, ನಿಮ್ಗೆ ಅಷ್ಟು ಒಳ್ಳೆ ಮನೆ ಕೊಡಿಸಿದ್ನಲ್ಲ, ಇದೇನಿದು ಗಜ್ಜಿ ನಾಯಿ ರೋಗಿಷ್ಠಿ ತರ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಮನ್ಮಥ ಮನೆ ಏನೋ ಕೊಡಿಸಿದೆ, ಆದ್ರೆ ಮನೆಯವ್ರನ್ನ ಕೊಡಿಸೋರು ಯಾರು? ಅಲ್ಲ ಗುರುಗಳೇ, ನಿಮ್ಮ ಮಂತ್ರ ಶಕ್ತಿಯಿಂದ ನಿಮ್ದು ಯಾವ್ದಾದ್ರು ಹಳೆ ಮ್ಯಾಟ್ರನ್ನ ಅಮಕೊಂಡ್ಬಿಡ್ಬೇಕಾಯ್ತು. ಮನ್ಮಥ, ನಾವು ಹಳೆಯಲ್ಲಿ ಕುಡ್ಕೊಂಡು ಇಲ್ಲೇ ಅಲ್ದಾಡ್ತಾ ಇದ್ದೀವಿ. ಜಸ್ಟ್ ಇಲ್ಲಿ ಫೋನ್ ಮಾಡ್ಬೋದಾಯ್ತಲ್ಲ. ಯಾವ್ದೋ ಎಲ್ಲೋ ಪೇಜ್ ಓಪನ್ ಮಾಡಿದ್ರೆ ಸಿಗ್ತಾ ಇತ್ತು. ಎಲ್ಲೋ ಅಲ್ಲ, ಇಲ್ಲೇ. ಇವನ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಇದೊಂದು ಸಮಸ್ಯೆ ಇದೆ, ಅದಕ್ಕೆ ಎಲ್ಲಿ ನಿಂತಿದ್ದೀನಿ. ಇವಂದೇನ್ ಸಮಸ್ಯೆ ಇದೆ? ಕಿತ್ತೋದ್ ನನ್ ಮಗಂದು. ನಿನ್ನೊಬ್ಬನ ಕೈಲಿ ಸೆಟ್ ಮಾಡಕ್ ಆಗಲ್ಲ ಅಂತ ಈ ತರ ಬೀದಿ ಲೋಫರು ಕಜ್ಜಿ ನಾಯಿಗಳು ಸಪೋಟ ತಗೊಂತ ಇದ್ದೀನಿ. ಕಜ್ಜಿ ನಾಯಿ ಲೋಫರ್ ನಾನು ಸಪೋಟ ತಗೊಂತೀನಿ. ಕೇಳಿಸ್ಕೊಳ್ಳಲೇ, ಇಲ್ಲಿದೆಯಲ್ಲ ಇದು ಬೆಣ್ಣಿ ತಟ ತೊಟ್ಟಿ ಮೇಲೆ ಹಾನಿ ಮಾಡ್ತೀನಿ ಕೇಳು. ಅವಳದು ನನ್ನ ಹೆಸರು ಯಾವತ್ತೂ ರಿಜಿಸ್ಟರ್ ಆಗ್ಬಿಟ್ಟಿದ್ಯೋ? ಏನ್ ಅಗ್ರಿಮೆಂಟ್ ಮಾಡ್ಕೊಟ್ಟ ದೇವಲೋಕದಲ್ಲಿ ನಮ್ಮ ಇಬ್ಬರ ಹೆಸರು ಲೆಡ್ಜರ್ ಬುಕ್ ಹಾಕಿ ಮುಚ್ಬಿಟ್ಟವ್ರು. ಆ ಲೆಡ್ಜರ್ ಬುಕ್ ಅಂಟ್ಕೊಂಡು ಸುಮಾರು ವರ್ಷ ಆಗೋಯ್ತು. ಅವಳೀಗ ನನ್ನೋಳಲ್ಲ. ನಾಯಿ ಇವೆಲ್ಲ ಸರಿಗಿರಲ್ಲ. ಏನೋ ಸರಿ ಇರಲ್ಲ. ಏನೋ ಇವಾಗ ನನ್ನ ಮಕ್ಕಳ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ನನ್ನವಳು ಅಂತ ಅವಳು ಹೇಳ್ಬೇಕು, ನನ್ನವಳು ಅಂತ. ಎಲ್ಲ ಹುಡುಗಿ ಯಾವನಿಗೆ ಯಾರು ಗೊತ್ತು? ಸ್ವಾಮೀಜಿ ಅವಳೇ ಕಣ ಇವಳು. ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು.
ಸ್ವಾಮೀಜಿ ಅವರೇ ಯು ಸೋ ಕ್ಯೂಟ್. ಎರಡು ಬಿಟ್ಟು ಮೂರನೇ ಹಿಡ್ಕೊಂಡ್ರಲ್ಲ ಕರಿಯ. ಈ ಬೀದಿ ಕಾಮಣ್ಣರಿಂದ ತೊಂದ್ರೆ ಆಗ್ತಿರೋ ಹಾಗೆ ನಂಗೆ ಆಶೀರ್ವಾದ ಮಾಡಿ. ಆಯ್ತು ಆಯ್ತು, ಆಮೇಲೆ ನಮ್ಮ ಆಫೀಸಿಗೆ ಬನ್ನಿ. ಎದುರುಗಡೆ ಜೋಬ್ಟಿಲಿ ಇರ್ತಾರೆ, ಹೋಗಿ. ಹೋಯ್ತು ಹೋಯ್ತು, ನಮ್ಮಿಬ್ಬರು ಫ್ಯೂಸ್ ಹೋಯ್ತು. ಗುರುಗಳೇ, ನಮ್ಮನೇಲಿ ಹೋಮ ಮಾಡಿ ಪ್ರಸಾದನ ಈ ಕೋತಿ ಮನೆಗೆ ಹಂಚ್ಬಿಡ್ಬೇಡಿ. ಅವಳು ನನಗೆ ಬೇಕು. ಅವಳು ನನಗೆ ಬೇಕು. ಕಿತ್ತಾಡ್ತಾ ಇದ್ರಲ್ಲ, ಹೋಗ್ಲಿ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅದು ನೀನಲ್ಲ ನಾಯಿ. ಅಯ್ಯೋ ಗುರುಗಳೇ, ಕ್ಷಮಿಸ್ಬೇಕು. ಓಹೋ, ಇಲ್ಲಿದೆ ವಿಷಯ. ಅಲ್ಲೇ ಇರೋದು. ಅದು ಬ್ರಹ್ಮ ರಹಸ್ಯ, ಈಗ ಹೇಳಕ್ಕಾಗಲ್ಲ. ಇನ್ಯಾವಾಗ ಹೇಳ್ತೀರಾ? ನೆಕ್ಸ್ಟ್ ಪಿಕ್ಚರ್. ಏನ್ ಹಿಂಗಿಟ್ಬಿಟ್ಟು ಹೋಗ್ಬಿಟ್ಟಾ? ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತಾನಂತೆ. ಅಲ್ಲಿ ತನಕ ಹಾಯ್ ಬಾಯ್ಸ್. ಅಲ್ಲೇ ಲೋಕಿ, ಏನಮ್ಮ ಸೈಕಲ್ ಅಲ್ಲೂ ಹೆಲ್ಮೆಟ್? ಬದ್ಮಾಶ್, ಬೈಸಿಕಲ್ ಆಗ್ಲಿ ಬೈಕ್ ಆಗ್ಲಿ ಬ್ರೈನ್ ಇಂಪಾರ್ಟೆಂಟ್. ಈ ಬ್ರಿಲಿಯಂಟ್ ಬ್ರೈನ್ ಸೇಫ್ಟಿಗಾಗಿ ಈ ಹೆಲ್ಮೆಟ್. ಅಬ್ಬಬ್ಬ, ಏನ್ ಬ್ರೈನ್ ಅಮ್ಮ ನಿಂದು? ಅದೆಲ್ಲ ಬಿಟ್ಟಾಕು, ಟೈಮ್ ಪಾಸ್ ಯಾವ್ದನ್ನ ಹಿಡ್ದಾಕು. ಲೋಕಿ, ಅಲ್ಲಿ ನೋಡು, ಹೋಮ್ ಮೇಡ್ ಬರ್ತಾ ಇದೆ. ಏ ಗ್ರಾಮೀಣ ಸಾರಿಗೆ. ಏನ್ ನಿನ್ನ ಹೆಸರು? ಸಕಲ ಪೀಡಾ ಪರಿಹಾರ ಚಾಮುಂಡೇಶ್ವರಿ ವರಪ್ರಸಾದ ಕೋಮಲವಳ್ಳಿ. ಏನು ಇದು? ಇದು ಬರೀ ನಿನ್ನ ಹೆಸ್ರ ಇಲ್ಲ ನಿಮ್ಮ ಇಡೀ ಖಾನ್ದಾನ್ದೇ ಹೆಸ್ರ? ಅಲ್ಲಲ್ಲ, ಹೆಸರು ತುಂಬಾ ಉದ್ದ ಆಯ್ತು ಅಂತ ಎಲ್ರೂ ಸಿಂಪಲ್ ಆಗಿ ವಳ್ಳಿ ವಳ್ಳಿ ಅಂತ ಕರೀತಾರೆ. ಅಯ್ಯೋ, ಒಳ್ಳಿನೋ ಮಳ್ಳಿನೋ ಕಳ್ಳಿನೋ ಬಳ್ಳಿನೋ ಬೆಳ್ಳಿನೋ, ಸದ್ಯಕ್ಕಂತೂ ನೀನು ಕುಳ್ಳಿ. ಎಲ್ರು ಕಾಲೇಜ್ಗೆ ಕೆರಿಯರ್ಗೋಸ್ಕರ ಬರ್ತಾರೆ, ನೀನು ಕ್ಯಾರಿಯರ್ ಇಟ್ಕೊಂಡ್ ಬಂದಿದ್ಯಾ. ಸರ ಕ್ಯಾರಿಯರ್ದೆ. ಇದೇನಿದ? ಚಿಪ್ಸು, ಚಕ್ಲಿ, ಉಪ್ಪು, ಉಪ್ಪಿನಕಾಯಿ. ಬ್ರೇಕ್ಫಾಸ್ಟ್ ಇದು? ಅಲ್ಲ, ಸೈಡು ನೆಂಚ್ಕೊಳ್ಳೋಕೆ. ಹೌದಾ? ನೆಂಚ್ಕೊಳಕೇನೋ ಇದೆ, ಉಯ್ಕೊಳಕೇನೋ ಇಲ್ವಾ? ಇದ್ರಲ್ಲಿದೆ. ಜನರಲ್ ವಾಟ್ರ, ಮಿನರಲ್ ವಾಟ್ರ? ಅಯ್ಯೋ, ವಾಟರ್ ಎಲ್ಲ ಕೊಂಡ್ರು, ಮ್ಯಾಟ್ರು ಇದೆ, ವಿಸ್ಕಿ ಮಿಕ್ಸ್ ಮಾಡ್ಕೊಂಡ್ ಬಂದವ್ರೆ. ಇಲ್ಲಪ್ಪ, ವಾಟ್ರೇ. ಕಿಕ್ಕಿರಲ್ವಲ್ಲ, ಅದಕ್ಕೆ 2 ಲಾರ್ಜ್ ವಿಸ್ಕಿ ಮಿಕ್ಸ್ ಮಾಡಿದೀನಿ. ಆಯ್ತು ತಗೊಳಮ್ಮ, ಒಳ್ಳೆಯಮ್ಮ. ಚಿಯರ್ಸ್ ಕಣೋ ಚಿಂಪಾಂಜಿ. ಬಾಯ್. ಲೇ, ಇದು ಬರೀ ಗ್ರಾಮೀಣ ಹೈಟೆಕ್ ಐರಾವತ. ಸಾರ್ವಜನಿಕ ಸ್ವತ್ತು ಉಪಯೋಗಿಸಿದ ಮೇಲೆ ನೀರನ್ನು ಸರಿಯಾಗಿ ಬುಡಿ. ಕಣ್ ಕಾಣಲ್ವನಯ್ಯ ನಿನ್ಗೆ? ಸಾರಿ ಸರ್. ಕುರುಡನ ನಂತರ? ಸಾರಿ ಸರ್, ವೆರಿ ಸಾರಿ. ಏನ್ ಸಾರಿ ಸರ್, ಮೋರಿ ಸರ್. ನೋಡ್ಕೊಂಡು ಹೋಗ್ರಿ. ಕಣ್ಣಿರೋರು ಕಣ್ಣಿಲ್ದಿರೋರ್ ತರ ಆಡ್ತಾರಪ್ಪ. 5 ರೂಪೀಸ್, 1 ರೂಪಿ. ಯಾವನ್ ಕೊಟ್ಟವನು? 2 ರೂಪೀಸ್. ತಿರ್ಗಾ 5 ರೂಪೀಸ್. ಕಾಲ್ ತೆಗಿರಿ ಸರ್. ಸಾರಿ ಸರ್, ಸಾರಿ ಸರ್, ಕಣ್ ಕಾಣಲ್ಲ ಸರ್. ಸರಿ, ಹೋಗಿ ಸರ್. ನೀವ ಸರ್? ಸಾರಿ ಸರ್. ಹೋಗಿ ಸರ್, ಹೋಗಿ ಸರ್. ನೋಡೋಣ ನಂತರ. ಒಳಗೋದ, ಕಾಲಿತ್ತು, ಈಗ ಕಾಲಿಲ್ಲ. ಈ ಟ್ರೈನಲ್ಲಿ ನನಗೂ ಒಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ನಾ. ನಾವು ಬಹಳ ಹುಷಾರಾಗಿರ್ಬೇಕು. ಇವನ ಮೇಲೆ 4 ಕಣ್ಣು ಇಟ್ಟಿರ್ಬೇಕು. ಮೇರಿ ಜಿಂದಗಿ ಹೈ ತೋ ಮೇರಿ ಖುಷಿ. ಸಾರಿಮಾ, ಸಾರಿಮಾ. ಅಮ್ಮ, ಅಪ್ಪ, ತಂದೆ, ತಾಯಿ, ಧರ್ಮ ಮಾಡಿಪ್ಪ. ಅಪ್ಪ, ಅಪ್ಪ, ಧರ್ಮ ಮಾಡಿಪ್ಪ. ಕೈ ಕಾಲು ನಟಿಗಿದ್ರು ಭಿಕ್ಷೆ ಬೇಡ್ತೀಯಲ್ಲ? ಕಣ್ಣು ಕಾಣಲ್ಲಣ್ಣ. ಕಣ್ ಕಾಣದೇ ಇದ್ರೇನಂತೆ, ಕೈ ಕಾಲು ನಟಿಗಿಲ್ವಾ? ಅವ್ನು ಯಾರ ನೋಡು, ಕಾಲ್ ಇಲ್ದೇ ಇದ್ರು ಪೇಪರ್ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಅವ್ನು ನೋಡ್ ಬುದ್ಧಿ ಕಲಿ. ಹೋಗೋಗೋ, ದುಡ್ಕೊಂಡು ತಿನ್ನೋಗೋ. ಬಂದ್ಬಿಟ್ಟ. ಆಯ್ತಣ್ಣ. ತೋ ಮೇರೆ ಹರ್ ಖುಷಿ ಹೈ ಏ ದೊಣ್ಣೆ ಇಲ್ಲಂದ್ರೆ ಅಲ್ಲಿ ತುರುಕ್ತಾ ಇದೀಯಾ? ಬಾರೋ ನನ್ನ ಪ್ರೀತಿಯ ರಾಮು. ಆ ಟೈಟ್ಲು ದರ್ಶನ್ ದಣ. ಹೆಂಗಿದ್ದೀರಣ್ಣ? ಅನಕೊಂಡಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೋ. ನಿಮ್ಮನ್ನೇ ಹುಡ್ಕೊಂಡ್ ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿರೋದು ಬಿಡೋಣ. ಈ ಟ್ರೈನಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಣ್ಣ. ಏನ್ ಪ್ರಾಬ್ಲಮ್ ಅಪ್ಪ? ಅಣ್ಣ, ಒಬ್ಬ ಹುಡುಗ ಕಾಲಿದ್ರು ಕಾಲ್ ಕಟ್ಕೊಂಡು ಕಾಲ್ ಇಲ್ದಿರೋ ಒಂಥರ ನಾಟಕ ಮಾಡ್ತಾವಣ್ಣ. ನಮ್ ವ್ಯಾಪಾರಕ್ಕೆ ಸಿಕ್ಕಾಪಟ್ಟೆ ಏಟ್ ಬೀಳ್ತಾ ಇದೆ ಅಣ್ಣ.
ಹೆಂಗಾರ ಮಾಡಿ ಅವ್ನು ಈ ಟ್ರೈನ್ ಒಳಗೆ ಹತ್ತಲೇ ಬರ್ತಾನ. ಹಂಗ್ ಮಾಡ್ಬಿಡೋಣ. ನಾನು ಡೈಲಿ ಬೆಳಿಗ್ಗೆ ಬರ್ತಾ ನಿಮ್ಗೆ ಬಿಸ್ಕೋತ್ ಬ್ರಾಂಡಿ ಆಫ್ ತಂದ್ಕೊಟ್ಬಿಡ್ತೀನಿ. ಬಿಸ್ಕತ್ ಬ್ರಾಂದಿ ಕತೆ ಹಂಗಿರ್ಲಿ, ಅವನಿಗೆ ಕಾಲಿದೆ ಅನ್ನೋದು ನಿನಗೇನ್ ಗೊತ್ತಾಯ್ತು? ನಾನ್ ನೋಡ್ತೀನಲ್ಲಣ್ಣ ಅಣ್ಣ, ಡೈಲಿ ಅವ್ನ ಅವತಾರನ ನನ್ ಕಣ್ಣಾರೆ ನೋಡ್ತೀನಲ್ಲಣ್ಣ. ಯಾರು? ನಾನೇ. ನೀನು? ಹೌದು. ನಿನ್ನ ಕಣ್ಣೇ ಇಲ್ವಲ್ಲೋ? ನಮಗೆ ದೃಷ್ಟಿ ಇಲ್ಲ ಅಂದ್ರು ಸರ್ ದಿವ್ಯ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಗಾಡ್ ಗಿಫ್ಟ್ ಸರ್. ನೋಡಿ ಸರ್, ನೀವು ಇಲ್ಲೇ ಇದ್ದೀರಾ ಅಂತ ಕರೆಕ್ಟ್ ಹುಡ್ಕೊಂಬಂದು ನಿಮ್ ಎದುರುಗಡೆ ಕೂತಿದ್ದೀನಲ್ಲ ಸರ್, ಎಲ್ಲ ಗಾಡ್ ಗಿಫ್ಟ್ ಸರ್. ದಿವ್ಯ ದೃಷ್ಟಿ. ದಿವ್ಯ ದೃಷ್ಟಿ. ಏಯ್ ಅಣ್ಣ ಕೂತ್ಕೊಳ್ಳ. ನಮ್ ಕೃಷ್ಣಗಿರಿ ಕಡೆ ಅವ್ನ ಹುಡುಗ ಕಳ್ಳೆಪುರಿನ ಬಹಳ ಚೆನ್ನಾಗಿ ಮಾಡ್ತಾನೆ. ಕಳ್ಳೆಪುರಿ ಕಳ್ಳೆಪುರಿ ತುಂಬಾ ಚೆನ್ನಾಗಿದೆ ಸರ್. ಬೇಡ, ಮನೇಲಿ ಚಿತ್ರಾನ್ನ ತಿನ್ಕೊಂಡ್ ಬಂದಿದ್ದೀನಿ. ನಿಮ್ ಮನೇಲಿ ನಿಂಬೆಹುಳಿ ಚಿತ್ರಾನ್ನ? ಇದು ಮಾವನ್ ಕೈಲಿ ಮಾಡಿರೋ ಕಳ್ಳೆಪುರಿ. ಇಲ್ಲ ಬೇಡಣ್ಣ, ತಗೊಳ ತಗೊಳ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನಯ್ಯ? ನಾನು ಕಣ್ಣಿಲ್ಲಣ್ಣ. ಒಟ್ಟು 2 ರೂಪಾಯಿ ಇದ್ರೆ ಧರ್ಮ ಮಾಡಿ ಅಣ್ಣ. ರೊಕ್ಕ ಇಲ್ವಲ್ಲೋ ಅಣ್ಣ? ಕೈ ಹಾಕಿನ? ಇಲ್ಲ ಕಣಯ್ಯ. ಅಯ್ಯ, ಜೋಬು ಕೈ ಹಾಕಿನ ಸಿಗುತ್ತೆ. ಯಾಕಣ್ಣ ತಪ್ಪು ತಿಳ್ಕೊಳ್ತಿರೋ? ತಗೋ ಹಾಕಿ ಅಣ್ಣ. ಎತ್ತಾಗ ಇಲ್ಲಿ ಮೇಲೆ ಹಾಕಿ ಅಣ್ಣ. ಮ್ಯಾಗ ಅಲ್ಲೇ ಬಕ್. ಅಲ್ಲೋ, ದೇಶದಾಗ ಎಲ್ಲಾ ಭಿಕ್ಷುಕರು ಹಿಂಗಿಸ್ಕೊಂಡು ನೀನ್ ಯಾಕೆ ಹಿಂಗಿಸ್ಕೋತಿ? ನಮ್ದು ಕಸ್ತೂರಿ ನಿವಾಸ ವಂಶ. ಈ ಕೈ ಯಾವಾಗ್ಲೂ ಹಿಂಗೆ ಅಣ್ಣ. ಹಿಂಗಿಲ್ವೇ ಇಲ್ಲ ಅಣ್ಣ. ಏನೋ ಒಂದ್ ಮಾಡಮ್ಮ ಆಯ್ತಣ್ಣ. ಲೈಫಲ್ಲಿ ಅನಕೊಂಡ ನನ್ನ ಮಗ ಕಾಸು ಇಸ್ಕೊಳ್ಳೋ ಕೈಗೆ ಕೆಂಡ ಇಟ್ಬಿಟ್ನಲ್ಲಪ್ಪ, ಕರಿಯ ನಾಯಿ. ನಮಸ್ಕಾರ ಸರ್. ನಾನು ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ನನ್ನ ಸೀಟ್ ಕೂತ್ಕೊಂಡ್ರಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಒಳ್ಳೆ ಮರ್ಯಾದೆ. ಸಾರಿ ಪ್ಲೀಸ್ ಸಾರಿ ಕೇಳ್ತಾರೆ ಸದ್ಯ. ಕೂತ್ಕೊಳ್ರಿ. ಹೋಗಿ ಸಮ್ಮೆ, ನನ್ನ ಕಾರ್ನರ್ ಸೀಟು. ಏನ್ ಸರ್ ಹಿಂಗ್ ಮಾತಾಡ್ತಾರೆ? ಅಕ್ಕ ನೀವು ಕೂತ್ಕೊಳ್ಳಿ. ಅಕ್ಕ ನೀನ್ ಕೂತ್ಕೊಳ್ಳಕ್ಕ. ಟಿಸಿ ಬರೋರ್ಗು ಕೂತ್ಕೊಳ್ಳಕ್ಕ. ಹೋಗಕ್ಕ ಕೂತ್ಕೊಳ್ಳಕ್ಕ. ಪಾಪ ತುಂಬಾ ಕಷ್ಟಪಡ್ತಾನೆ. ಲಗೇಜ್ ಬೇರೆ ಭಾರ. ಅವನೇ ಭಾರ. ಮಂತ್ರವಾದಿ ಮಗ ಇದ್ದಾನೆ. ಯಾಕೆ ಹುಡುಗಿ ಇಷ್ಟೊಂದು ಅನ್ಕಂಫರ್ಟಬಲ್ ಆಗವಳೆ? ಇವ್ನು ನೋಡಿದ್ರೆ ಒಳ್ಳೆ ಗುರಾಯಿಸ್ತಾವನೆ, ಅವಳು ನೋಡಿದ್ರೆ ಇರಿಟೇಟ್ ಆಗ್ತಾವನೆ. ಒಂದು ಬೇರೆ ನೋಡಿದ್ರೆ ಪಾಪ ಅನ್ಸುತ್ತೆ. ಕೇಳಿಬಿಡೋಣ. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ನಿಮ್ಗೆ ಈ ಜಾಗ ಸೆಟ್ ಆಗ್ತಲ್ಲ ಅಂತ ಕಾಣುತ್ತೆ. ಯಾಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಾರ್ದು? ನೋ ಥ್ಯಾಂಕ್ ಯು. ಅಲ್ಲ, ನಿಮ್ಮೊಳದಕ್ಕೆ ಹೇಳ್ತಾರದು ನಾನು. ನೋ ಥ್ಯಾಂಕ್ ಯು. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಅದನ್ನ ಅವ್ರು ಅರ್ಥ ಮಾಡ್ಕೊಂತಲ್ವಲ್ಲ ಸಾ. ಬಿಟ್ಟಾಕಿ ಸಾ. ಎದುರು ಡಬ್ಬಿನ ತುಂಬಾ ಚೆನ್ನಾಗಿದೆ. ತೆಗ್ದಿಕ್ಕದೆ ಅಂದ್ರೆ ಇಜ್ಜಲ್ ಪುಡಿ ಆಗ್ಬಿಡ್ಬೇಕು ಮಗನೇ. ಮುಖ ನೋಡು. ಮೇಡಮ್, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಅಲ್ಲಿ ಸೀಟ್ ಅಡ್ಜಸ್ಟ್ ಆಗ್ತಲ್ಲ. ವಿಲ್ ಎಕ್ಸ್ಚೇಂಜ್. ಏಯ್ ಬೇಡ, ನೀವ್ ಅಲ್ಲೇ ಕೂತ್ಕೊಳ್ಳಿ. ಅಗೇನ್ ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಇರ್ಲಿ ಬಿಡಿ ಸರ್, ಫೀಲ್ ಮಾಡ್ಕೊಳ್ಳಿ. ಯಾಕೋ ಮೇಡಮ್, ಇವ್ರು ನಿಮ್ ಮಗನ? ಹೆಂಗೈತೆ? ನಾನು ಅವ್ರ ಮನೆ ಗಂಡ. ಮನೆ ಗಂಡ? ಹೌಸ್ ವೈಫ್ ಅಂತಾರಲ್ಲ, ಆ ತರ ನಾನು ಹೌಸ್ ಹಸ್ಬೆಂಡ್. ಏನ್ ಮೇಡಮ್, ಕಲ್ಯಾಣ್ ಜ್ಯುವೆಲರ್ಸ್ ಮೈ ಮೇಲಿದೆ. ಬೇಜಾರಾದ್ರೆ ಮಣಪುರಂ ಗೋಲ್ಡ್ಗೆ ಹಾಕ್ತೀನಿ. ಬಂದ್ಬಿಡು. ಜೇಮ್ಸ್, ನನ್ಗೆ ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ. ನಾನ್ ಬೇರೆ ಕಡೆ ಹೋಗಿ ಕೂತ್ಕೋತೀನಿ. ಅಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಬೋದಾಗಿತ್ತು. ಅಲ್ಲ, ಸುಮ್ನೆ ಕೂತ್ಕೊಳ್ಳೋ. ಕೂತ್ಕೋ. ಕೈ ಎಷ್ಟು ಚೆನ್ನಾಗಿದೆಯಲ್ಲ. ಐ ಲೈಕ್ ಹೆಲ್ಪಿಂಗ್ ನೇಚರ್. ಹೋಗ್ಲಿ ಬಿಡಿ ಸರ್, ಸ್ಟಿಲ್ ಐ ಲೈಕ್ ಯು. ಬರ್ತಾರ ಬನ್ನಿ. ಓಕೆ. ಯಾರ ಗ್ಯಾಪಲ್ಲೇ ತಬಲಾ ಶುರು ಮಾಡ್ತಾವ್ನೆ. ಯಾಕಕ್ಕ ಅಲ್ಲೂ ಸೀಟ್ ಸಿಗ್ಲಿಲ್ವಾ? ಮೇಡಮ್, ಐ ಆಮ್ ಟೆಲ್ಲಿಂಗ್ ಯು ದಟ್ ಟೈಮ್ ಓನ್ಲಿ. ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಮೀ. ವೈ ಆರ್ ಡಿಸ್ಟರ್ಬಿಂಗ್ ಎವ್ರಿವನ್? ಕಮ್ ಆನ್ ಸಿಟ್ ಹಿಯರ್.
ಎದೆ ಮೇಲೆ ಕಾಲಿಟ್ಬಿಡ್ತೀನಿ. ಮುಚ್ಕೊಂಡು ಕೂತ್ಕೊಳ್ಳೋ ನೀನು. ಜೈ, ಕರ್ಕೋ. ಇನ್ನೊಂದ್ಸತಿ ಕೂತ್ಕೋ ಅಂತ ಹೇಳಿದ್ರೆ. I like happy nature. ಸರ್ ಜಾಸ್ತಿ ಉಜ್ಬೇಡಿ ಸರ್, ಕಾಡಿಗೆ ಚಂಡ್ಕೊಂಡ್ಬಿಡು. ಅಲ್ಲಿ ಆಲೋಜನ್ ಹಾಡು ಆಫ್ ಮಾಡೋ, ಇಲ್ಲಿ ಆಲೋಜನ್ ಬಲ್ಪ್ ಹತ್ಕೊಂಡು ಉರಿತಾ ಐತೆ. ರೇ ನೀನು ಬರ್ನಾಗಿರೋ ಬಲ್ಪ್ ಸುಮ್ನೆ ಕೂತ್ಕೋ, ಪವರ್ ಇರೋ ಕಡೆ ಉರಿಲಿ. ಲೇ ಈ ಹಾಡಾದ್ಮೇಲೆ ಚಂದ್ರ ತಂದ ಸೂಪರ್ ಮಾಮ. ಮಾಮ್ ಏನು ಕನೆಕ್ಟ್ ಮಾಡ್ಕೊಂಡೆ? ನಂದು ಇನ್ನೂ ಕನೆಕ್ಟ್ ಆಗಿಲ್ಲ. ದಯವಿಟ್ಟು ಕಣ್ಣಾಕ್ಬೇಡಿ ನಿಂಗೆ, ಸುಮ್ಮನೆ ಕೂತ್ಕೊಳ್ಳಿ. ಸಾರಿ ಹಾಳಾದಿ ತಲೆ ಒಂಥರ ಕಲೆ, ಅದಕ್ಕೆ ಬೆಲೆ. ಇದು ಕೊಲೆ. ಒಳ್ಳೆ ಅಳಿಯ, ಒಳ್ಳೆ ಮಾವ, ಗುಡ್ ರಿಲೇಷನ್, ಕೀಪ್ ಇಟ್ ಅಪ್. ಹಾಳಾದಿ ಕೈನು ಹಂಗೆ ಹೋಗ್ತಲ್ಲ ಮಾಮ್. ಅಮ್ಮ ಚಾಮುಂಡಿ, ಈ ಪಾಪಿ ಪುಣ್ಯಾತ್ಮ ನನ್ನ ಜೊತೆಲಿದ್ದಾನೆ, ನೀನೇ ಕಾಪಾಡ್ಬೇಕು. ದುರ್ಗಾ ಪರಮೇಶ್ವರಿ, ಅತ್ತಿ ಲಕ್ಕಮ್ಮ, ಕಾಳಮ್ಮ, ಗಾಂಧಿನಗರದ ಅಣ್ಣಮ್ಮ, ಇದೊಂದು ಜರ್ನಿ ಆದ್ರೂ ನೆಮ್ಮದಿಯಾಗಿ ಹೋಗೋಂಗ್ ಮಾಡಮ್ಮ. ಪಂಚರ್ ನೈಸ್ ನೋ ಅಣ್ಣ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಮನೇಲಿ ಅವಳೆ. ಕ್ಯಾ ಬಾತ್ ಹೈ? ಅವಳಲ್ಲ, ಗಾಡಿ ಸ್ಟೆಪ್ನಿ. ಸ್ಟೆಪ್ನಿ ನನಗೆ ಮಾತ್ರ, ಗಾಡಿಗಿಲ್ಲ. ಮಾಮ್ ಈ ಕಡೆ ಕಮಾನ್. ರೀ ನೀವು ಬನ್ರಿ. ಮಾಮ್ ತುಂಬಾ ದೂರ ಇದ್ದಂಗಿದೆ, ನಡ್ಕೊಂಡು ಹೋಗ್ಬಿಡೋಣವಾ? ಬನ್ನಿ ಜಾಲಿ ನಡ್ಕೊಂಡು ಹೋಗೋಣ. ಬಂದಿನ್ನು 1 ಕಿಲೋಮೀಟರ್ ಆಗಿಲ್ಲ, ಆಗ್ಲೇ ಶುರು ಆಯ್ತು ನಿನ್ ಮಾಡ್ಲಕ್ಕು. ನಿನ್ನ ಅದೃಷ್ಟನ ದರ್ಬೆ ಹಾಕ್ಸುಡ. ಲೇ ನಿನಗೆ ಸಾಮಾನ್ಯವಾಗಿ ಕಾಯಿಲೆ ಬರಲ್ಲ ಕಣೋ. ಚಿಕನ್, ಮಟನ್, ಡೆಂಗ್ಯೂ, ಡಿಂಗರಿ ಅಂತ ಎಲ್ಲ ಮಿಕ್ಸ್ ಮಸಾಲ ಆಗಿ ರೀಮಿಕ್ಸ್ ಕಾಯಿಲೆ ಬಂದು ಸತ್ತೋಗ್ತೀಯಾ? ರೀ ರೆಸ್ಪೆಕ್ಟ್. ಡೀಲು ಮರ್ತ್ಬಿಟ್ರಾ? ಡೀಲ್ ಮಣ್ಣು ಹಾಕ. ಲೇ ಎಲ್ಲ ನಿನ್ನಿಂದಾನೆ ಕಣೋ ಆಗಿದ್ದು. ಎಂತ ನನ್ನ ಮಕ್ಕಳನ್ನ ಮೀಟ್ ಮಾಡ್ಬಿಟ್ಯೋ? ನಿನ್ ಬಿಡಲ್ಲ ಕಣೋ. ಏನ್ರಿ ಸುಮ್ಮನೆ ಬ್ಯಾಡ್ಲಕ್ ಅಂತೀರಾ? ಒಂದ್ ನಿಮಿಷ ರೀ. ಬ್ಯಾಡ್ಲಕ್ಕ ಹುಡುಗಿ ವಿಷಯ ಅಂತೂ ಹೇಳಲೇಬೇಕಾಗಿಲ್ಲ. ತುಂಬಾ ಒಳ್ಳೆ ಹುಡುಗಿ, ತಲೆ ತಗ್ಸಿದ್ರೆ ಎತ್ತೋದೇ ಇಲ್ಲ. ಡಿಗ್ರಿ ಪಾಸ್ ಮಾಡಿದಾಳೆ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ಇವರೇ ಸಂಗೀತದ ಮೇಷ್ಟ್ರು. ಇಷ್ಟು ಚಿಕ್ಕ ಹುಡುಗಿಗೆ ಈಗಲೇ ಸಂಬಂಧ ಬೇಕಾಗಿತ್ತ? ಗುರುಗಳೇ, ಅವತ್ತು ಮನೆ ಕರ್ಕೊಂಬಂದಾಗ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ನೀವೇ ಹೇಳಿದ್ರಿ. ಏಯ್, ಅದು ನನಗೆ ಕೊಟ್ಟು ಮದುವೆ ಮಾಡ್ಲಿ ಅಂತ ಹಂಗೆ ಹೇಳಿದ್ದೆ. ಗುರುಗಳೇ, ಕೋಗಿಲೆ ಕಂಠ ಚೆನ್ನಾಗಿದೆ ಅಂತ ಪಾರಿವಾಳ ಗಂಟೆ ಹಾಯ್, ನಮಸ್ಕಾರ ಬ್ರೈಟ್ ರೂಮ್. ನಮಸ್ಕಾರ ಮಾವಯ್ಯ. ನಮಸ್ಕಾರ ಬೋಂಡಾ, ಹೇಗಿದ್ಯಾ? ನೀನ್ ಯಾಕೋ ಬರಕ್ ಹೋದೆ? ಅಪ್ಪ ಅಮ್ಮ ಬಂದಿರ ಆಗ್ತಿರ್ಲಿಲ್ವಾ? ಏನ್ ಮಾವ, ನನಗಿರೋದು ಒಬ್ಳೆ ಸೋದರತ್ತೆ, ಅವ್ರಿಗಿರೋದು ಒಬ್ಳೆ ಮಗಳು, ಅದಕ್ಕೋಸ್ಕರ ನಾನು ಒಬ್ನೇ ಬಂದಿದ್ದೀನಿ. ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ರಾಜ್ಯಪಾಲರ ಗೆಸ್ಟ್ ಹೌಸ್ ಅಲ್ಲಿ ಇರ್ಬೇಕು. ಕರೆಕ್ಟ್. ಏ ಪಾರ್ವತಿ, ಕರ್ಕೊಂಡ್ ಬಾರೆ. ಯಾವ ಗ್ರಹ ಬಂದು ಒಕ್ಕರ್ಸ್ಕೊಳ್ತಾ ಏನೋ. ಎಲ್ಲೋ ನೋಡಿದ್ವಿ. ಒಂಟಿ ಸೀನು ದರಿದ್ರ. ಅಪ್ಪ, ಏನು ಈ ಹುಡುಗಿನೂ ಎಲ್ಲೋ ನೋಡ್ದಂಗಿದೆಯಲ್ಲ. ಶುಗರ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ಯಾ ತಾನೆ? ಹಾಕಿದ್ದೀನಿ, ಆದ್ರೆ ಮಿಕ್ಸ್ ಮಾಡಿಲ್ಲ. ಮಾಡಮ್ಮ, ಮಿಕ್ಸ್ ಮಾಡು. ಮಾವ, ನನ್ ಫಿಂಗರ್ ಚಿಕ್ಕದು. ಓಕೆ, ನನ್ ಬೆರಳು ದೊಡ್ಡದಿದೆ, ಮಾಡ್ತೀನಿ. ಏನ್ ಹ್ಯಾಂಡ್ ಮಿಲ್ಕ್ ಶೇಕ್ ಮಾಡ್ತಾ ಇದೀಯಾ? ಏಯ್, ನಿನ್ ಕೆಲ್ಸನೇ ಮಾಡ್ತೀನಿ, ಸುಮ್ನೇರೋ. ಏನಾಯ್ತು? ಇಲ್ಲಿರೋ ಅಗ್ರಹಾರದ ಗೋಡೆ ಮೇಲೂ ಇವರ ಚಿತ್ರ ರಿಲೀಸ್ ಆಗಿದೆ. ಎಲ್ಲ ಮುಗ್ದೋಗಿದೆಯಪ್ಪ. ಅದ್ ಹೆಂಗ್ ಹೇಳ್ತೀಯಾ? ಬೆರಳ ಕಳ್ಳಾಡಿಸ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಎಲ್ಲಿ? ಹಾಲಲ್ಲಿ. ಯಾವುದೇ ಕಾರಣಕ್ಕೂ ನಾನು ಈ ಸೆಕೆಂಡ್ ರಿಲೀಸ್ ಪಿಕ್ಚರ್ ನ ಮದುವೆ ಆಗಲ್ಲ. ಬಾರಪ್ಪ. ಒಂದ್ ನಿಮಿಷ. ಸೆಕೆಂಡ್ ರಿಲೀಸ್ ಸಿನಿಮಾನ? ಹೌದು. ಈ ಪಿಕ್ಚರ್ ಇನ್ನು ಸೆನ್ಸಾರೇ ಆಗಿಲ್ಲ. ನನ್ನ ಮದ್ವೆ ಆಗಲ್ಲ ಅಂತೀಯ? ನೀನ್ ಯಾವನೋ ಹೇಳಕ್ಕೆ? ನೀವ್ ಹೇಳಿ. ಮದ್ವೆ ಆಗಲ್ಲ. ಬಂದ್ಬಿಟ್ಟ. ರೀ ಬನ್ರಿ ಹೋಗೋಣ. ಮಾವಯ್ಯ, ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂತೀರಾ? ಅದ್ ಯಾವ್ದೋ ರಿಲೀಸ್ ಆಗಿರೋ ಡಬ್ಬಾ ಪಿಕ್ಚರ್. ನಿಮ್ ಮಗಳಿಗೆ ಸಿಲ್ವರ್ ಜುಬ್ಲಿ ಓಡಿರೋ ಸೂಪರ್ ಹಿಟ್ ಗಂಡ್ ಸಿಗ್ತಾನೆ ಬಿಡಿ. ತಲೆ ಕೆಡಿಸ್ಕೊಂಬಿಡಿ, ಬರ್ಲಾ?
ಬಸವಣ್ಣ ಬಂದಾಗ್ಲೇ ಅನ್ಕೊಂಡೆ ಈ ಸಂಬಂಧ ಕೆಡುತ್ತೆ ಅಂತ. ತಲೆ ಕೆಡ್ಸ್ಕೊಂಬೇಡಿ, ಸಮಾಧಾನವಾಗಿರಿ. ಇನ್ನೇನಾದ್ರೂ ಹೇಳೋದಿದ್ಯಾ? ಇದೇನ್ ಮೂಮೆಂಟ್ ಚೇಂಜ್ ಆಯ್ತು? ಗೋಡೆ ಮೇಲೆ ಚಿತ್ರ ಬರ್ದು ಸಂಬಂಧ ಕೆಡಿಸ್ತ್ಯಾ? ಗುರ ನಿಂತ್ಕೋ ಗುರ. ಏನೋ ಏನ್ ವಿಷಯ? ಓಹೋ, ನಿನ್ ಮಾವ ನಿನ್ಗಿಂತ ಒಳ್ಳೆ ಆರ್ಟಿಸ್ಟ್, ಸೂಪರ್ ಆಗಿ ಪೇಂಟ್ ಮಾಡಿದಾನೆ ಎರಡು ಕಡೆ. ಗುರ ಚಿತ್ರ ಬರ್ದವನು ನಾನು, ಬರೆಸ್ದವನು ನೀನು. ಇದು ನಿಮ್ಮ ಮಾವನವರ ಪರಿಕಲ್ಪನೆಗೆ ಹೇಗೆ ಬಂತು? ರಾತ್ರಿ ಹಗಲು ಎಲ್ಲಾ ಕಡೆ ನಂದು ಅವಳದು ಎಷ್ಟ್ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ಯಾ. ನಿನ್ನ ಟಾಯ್ಲೆಂಟ್ ಜಗತ್ ಪ್ರಸಿದ್ಧಿ ಆಗ್ಲಿ ಅಂತ ನಾನೇ ಆರ್ಟ್ ಬೈ ಶ್ರೀಕಂಠು ಅಂತ ಎಲ್ಲಾ ಕಡೆ ಆಟೋಗ್ರಾಫ್ ಹಾಕೊಂಬಂದೆ. ಹೆಂಗೆ? ಸೂಪರ್ ಬುದ್ಧಿವಂತ. ತಾಂಬೂಲ ಸಮೇತವಾಗಿ ಹುಡುಗಿನ ಕಟ್ಕೊಂಡು ನಿಮ್ಮ ಮಾವ ಬರ್ತಿದ್ದಾರೆ. ಅಯ್ಯೋ ಬೇಕು ನನ್ ಮಗನೇ. ನಮಸ್ಕಾರ ಶಂಕರಾನಂದ ಅಂಕಲ್ಗೆ. ಅಂಕಲ ಇನ್ನೇನ್ ತಾತನ? ಅಲ್ಲ ಕಣಯ್ಯ, ವೈಟು ಕಲರು ಬಿಟ್ರೆ ನನಗೂ ನಿನಗೂ ಒಂದೇ ವಯಸ್ಸಲ್ವನಯ್ಯ? ಅಯ್ಯ ಎಂತ ಮಾತು ಹೇಳಿದ್ರೆ, ನಿಮ್ಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನನಗಿನ್ನ ಮದುವೆನೇ ಆಗಿಲ್ಲ. ವಾಜಪೇಯಿಗೂ ಅಬ್ದುಲ್ ಕಲಾಂಗೂ ಮದುವೆ ಆಗಿಲ್ಲಪ್ಪ. ತುಂಬಾ ಧನ್ಯವಾದಗಳು. ಬಂದಿದ್ ವಿಷಯ ತಾಂಬೂಲ ತಂದಿರೋದು ನೋಡಿದ್ರೆ ಅರ್ಥ ಆಗಲ್ವೇ? ನೀವು ಅದಕ್ ಬಂದ್ರ? ಇದಕ್ಕೆಲ್ಲ ಒಳ್ಳೆ ಗಳಿಗೆ ಸಮಯ ತಾನೇ ನೋಡ್ಕೊಂಡ್ ಬರೋದು. ಸಮಯ ಗಿಮ್ಮೆ ನೋಡಕ್ಕೆ ಟೈಮ್ ಇಲ್ಲ. ನೀನು ಅರ್ಜೆಂಟ್ ಆಗಿ ನನ್ನ ಮಗಳಿಗೆ ಸಂಗೀತ ಕಲ್ಸ್ಕೊಡ್ಬೇಕಪ್ಪ. ನಿಂತ್ಕೊಂಡ್ರೆ ಸಿತಾರ್ ಇದ್ದಂಗ ಅವಳೆ, ಮಲ್ಕೊಂಡ್ರೆ ವೀಣೆ ಇದ್ದಂಗ ಅವಳೆ, ವೀಣೆ ಇದ್ದಂಗೆ. ತಗೊಳಪ್ಪ ಗುರುದಕ್ಷಿಣೆ. ಚೆನ್ನಾಗಿ ಕಲ್ಸ್ಕೊಡು ಸಂಗೀತ. ಏನೋ ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಮಗಳಿಗೆ ಸಂಗೀತದೊಳಗೆ ಮುಳುಗಿಸಿ ವ್ಯಾಪರಿಸ್ಬಿಡ್ತೀನಿ. ತಮಿಳಮ್ಮ, ಸಿಂಗ್ಜಿ, ರವಿಶಂಕರ್ಜಿ ಇದೆಲ್ಲ ನಾನು ಸಾಧನೆ ಗುರುತಿಸಿ ನಾನು ಕೊಟ್ರ ಪ್ರಾಶಸ್ತಿಗಳು. ನೀನು ನನ್ನ ಹತ್ರ ಸಂಗೀತ ಕಲಿಯೋದಕ್ಕೆ ಅದೃಷ್ಟ ಮಾಡಿದ್ದೆ. ಇನ್ನ ಈ ಮಾನ್ಗೆಟ್ಟವು 3 ವರ್ಷನ ಕಲಿತಾವೆ, 3 ಸ್ವರ ಕಲ್ತಿಲ್ಲ. ಏನಾದ್ರೂ ಕಲಿಸಿದ್ರೆ ತಾನೆ ಕಲಿಯೋದು. ಹೌದು, 5-6 ವರ್ಷದ ಹಿಂದೆ ಇದೇ ಅಗ್ರಹಾರದ ಬೀದಿಲಿ ನೀವು ಬೋಂಡ ಮಾರ್ಕೊಂಡಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಗುರುಗಳೇ? ಸಂಗೀತ ಸಾಧನೆ ಮಾಡೋದಕ್ಕೋಸ್ಕರ ಹಿಮಾಲಯ ಪರ್ವತಕ್ಕೆ ಹೋಗಿ ಆಲಾಪನೆ ಮಾಡ್ತಾ 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 ಟೈರ್ಡ್ ಆಗಿ ಹಾಗೇ ಮಲಗಿದ್ದೆ. ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಆ ಸರಸ್ವತಿ ವೀಣೆ ಇಟ್ಕೊಂಡು ಪ್ರತ್ಯಕ್ಷ. ಎಷ್ಟು ಅಮೌಂಟ್ ಬೇಕಾದ್ರೂ ಕೇಳು ಅಂದ್ಲು. ಗುರುಗಳೇ, ಅವಳು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ವಾ? ಎಜುಕೇಶನ್ ಕೊಡೋಳಿಗೆ ಕ್ಯಾಶ್ ಕೊಡೋ ಗೊತ್ತಿಲ್ವೇನೋ ಮೂರ್ಖ. ಆದ್ರೆ ನಾನು ಸಂಗೀತ ಬಿಟ್ಟು ಬೇರೆ ಏನು ಬೇಡ ಅಂದೆ. ನಾಲ್ಗೆ ತೆಗಿ ಅಂದ್ಲು ಅಂತ ಓಪನ್ ಮಾಡ್ದೆ, ಬೀಜಾಕ್ಷರ ಬರೆದು. ಇದು ಕವಿರತ್ನ ಕಾಳಿದಾಸ ಸೀನ್ ತರ ಇದೆಯಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ಆ ತಾಯಿ ಶಾರದೆ ಅನುಗ್ರಹ ಆಗದೆ ಹೋಗಿದ್ರೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ರಾಜಗೀತೆ, ಭಾವಗೀತೆ, ಟ್ರಾಕು, ಫೋಕು, ಹಿಪಾಪು ಇದೆಲ್ಲ ನನ್ನ ಒಬ್ಬನಿಂದ ಆಡೋದಕ್ಕೆ ಸಾಧ್ಯ ಆಯ್ತಾ? ಕೇಳ್ತೀಯಾ? I'm going home after a while. I told the Lord, hang racket through my body. ಹೌದು, ಹಾಡ್ತೀನಿ ಅಂತ ಹೇಳಿ ಇಷ್ಟೊತ್ತು ಯಾಕೆ ಆಳ್ತಾ ಇದ್ರಿ? ಸಂಗೀತ ಜ್ಞಾನ ಗೊತ್ತಿಲ್ದಿರೋ ದಡ್ಡಿ ನೀನು. ಇದು ಪಾಪು ಸಂಗೀತ. ನಾನು ಇದನ್ ಕಲಿಬಹುದಾ? ಕುಳ್ಳರಿಸಿಕೋ, ಲೆಸನ್ ಸ್ಟಾರ್ಟ್ ಮಾಡೋಣ. ನಿಮ್ ಹತ್ರ ಚೆನ್ನಾಗ್ ಮ್ಯೂಸಿಕ್ ಕಲ್ತು ನಾನು ಅವನ್ನ ಮೆಚ್ಚಿಸ್ತೀನಿ. ಯಾರನ್ನ? ಬಸವಣ್ಣನ್ನ. ನೀನು ಆ ಟೋಪಿ ವಾಲನ್ ಮೆಚ್ಚಿಸ್ತೀಯೋ ಇಲ್ಲ ಈ ಬಚ್ಚನ್ ನಿನ್ನ ಮೆಚ್ಚಿಸ್ತಾನೋ ನೋಡ್ತೀನಿ. ಯಾಕಪ್ಪ ನನ್ನ ಕರ್ಕೊಂಡ್ ಬಂದ್ ಇಲ್ಲಿ ಕೂರ್ಸಿದ್ಯಾ? ಅವ್ನ್ ನನ್ಗೋಸ್ಕರ ಮನೆಗ್ ಬರ್ತಿದ್ದಾನೆ. ಅಯ್ಯೋ, ಅದಾಗಬಾರ್ದು ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸುಮ್ನೆ ಕೂತ್ಕೋ. ಈ ಅಮಂಗಳ ಮಂಗಳವಾದ ಸಮೇತ ಇಲ್ಲಿಗೆ ಬಂದ್ಬಿಟ್ನಾ? ಇವನ್ ಯಾರೇ ಬರಕ್ ಹೇಳಿದ್ದು? ನಾನೇ ಹೇಳಿದೀನಿ ಅಪ್ಪ. ನೀನ್ ಹೇಳಿದ್ಯಾ? ಬಾರೆ ಹೋಗೋಣ. ಅಪ್ಪ ಇರಿಯಪ್ಪ, 1 ನಿಮಿಷ. ಏನೋ ಶ್ರೀಕಂಠ ಅಂಕಲ್ ಬಂದ್ಬಿಟ್ಟೆ? ಏನೋ ಅನ್ಕಲ್ಲ, ಇನ್ನೇನ್ ತಾತ ಅಂತ ಕರಿಬೇಕಾಗಿತ್ತಾ? ಹಲೋ, ನಿನ್ ಮಗಳು ಗಂಡ, ನಿನ್ಗ ಅಳಿಯ. ಮಗಳ ಗಂಡ ಅಲ್ಲ ನೀನು, ತೊಳೆದಿಟ್ಟು ಕೆಂಡ. ಕೈ ತೋರ್ಸ್ ಮಾತಾಬೇಡ. ನಾಳೆ ಇದೇ ಕೈಯಿಂದ ನನ್ ಕಾಲ್ ತೊಳ್ದಿ ಕನ್ಯಾದಾನ ಮಾಡಿ ತಲೆಗೆ ಅಕ್ಷತೆ ಕಾಳು ಹಾಕ್ಬೇಕು. ಅಕ್ಷತೆ ಕಾಳು ತಲೆ ಮೇಲೆಲ್ಲ ಬಾಯಿ ಒಳಗೆ ಹಾಕ್ಬಿಟ್ಟು ನೀರ್ ಬಿಟ್ಬಿಡ್ತೀನಿ.
ನಾನು ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನೀನಂತೂ ಬದುಕಿರಲ್ಲ. ನಿನ್ನ ಇಷ್ಟ ಕಟ್ಕೊಂಡು ನನಗೇನಾಗಬೇಕು? ಕಟ್ಕೊಂಡವಳು ಇಷ್ಟಪಟ್ಟವಳೆ. ಹೇಗೂ ನಾವಿಬ್ರು ಮದುವೆ ವಯಸ್ಸಿಗೆ ಬಂದಿದೀವಲ್ಲ. ಏನೋ ಇಬ್ರು ವಯಸ್ಸಿಗೆ ಬಂದಿದ್ದೀರಾ? ಏನೋ ಇವಳು ಈಗ ಬರ್ತಾ ಇದ್ದಾಳೆ, ನೀನ್ ಆಲ್ರೆಡಿ ಬಂದು ತುಂಬಾ ದೂರ ಹೊರಟಾಗಿದ್ಯಾ, ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ಯಾ. ಅಲ್ಲ ಭವಾನಿ, ಅವನಿಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಏನೋ ಬಿಡ. ಯಾವ ಲ್ಯಾಂಗ್ವೇಜ್ ಇದು? ಜರ್ಮನ್ ಲ್ಯಾಂಗ್ವೇಜ್. ಜರ್ಮನ್ ನಂಗೆ ಮಾತಾಡಕ್ ಬರಲ್ಲ, ಬಿಡು ನನ್ನ. ಗುರು ನೀನೇ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಗುರು? ಅವಳು ನನ್ನ ಕಲ್ಲರು, ನನ್ನ ವೆಯ್ಟು, ನನ್ನ ಪರ್ಸನಾಲಿಟಿಗೆ ಬಿದ್ದಿಲ್ಲ ಗುರು. ನನ್ನ ವಾಯ್ಸ್ ಗುರು, ವಾಯ್ಸ್ ಬಿದ್ದುಬಿಟ್ಲು ಅವಳು. ವಾಯ್ಸ್? ನನ್ನ ಮಗನೇ, ನಿನ್ ವಾಯ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ತೆಗಿಯೋ ಇದು. ಏನಾಯ್ತು? ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ವೆಸ್ಟರ್ನ್ ಸಾಂಗ್ಸು ಎಲ್ಲಾನು ಈ ವಾಯ್ಸ್ ಕಂಟ್ರೋಲ್ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಇಟ್ಕೊಂಡು ಬೇಕಾದಾಗ ಬೇಕಾದ ಸಾಂಗ್ ನ ಪ್ಲೇ ಮಾಡ್ಕೊಂಡು ಅದಕ್ಕೆ ಲಿಪ್ಸಿಂಕ್ ಮಾಡ್ಕೊಂಡು ಎಲ್ಲರನ್ನು ಯಾಮಾರಿಸ್ತಾ ಇದೆಯೇನೋ. ಈ ಹೊಟ್ಟೆಲಿರೋ ಐಪಾಡ್ ಟೆಕ್ನಾಲಜಿ, ಜುಟ್ಟಲ್ಲಿರೋ ಈ GPS ಆಂಟನಾ, ಕಿವಿಲಿರೋ ಈ ಮಿನಿ ಸ್ಪೀಕರ್ ಬೂಮ್ ಬಾಕ್ಸ್, ಇವೆಲ್ಲ ಇಟ್ಕೊಂಡು ಯಾಮಾರಿಸ್ತಾ ಇದ್ಯಾ? ಇದನ್ನೆಲ್ಲ ತಗೊಂಡಾಗ ಅವಳಿಗೆ ಹೇಳಿದ್ರೆ ಅವಳ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ಇಡೀ ಊರೆಲ್ಲ ಟಾಮ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಈಗ ಒಪ್ಕೊಂಡ್ರೆ 2 ವರ್ಷದ ಪ್ರೋಗ್ರಾಮು ಕ್ಯಾನ್ಸಲ್ ಆಗ್ಬಿಡುತ್ತೆ. ಬೆಗ್ಗರ್ ತರ ಕತ್ತೆ ವಯಸ್ಸಲ್ಲಿ ರೋಡಲ್ಲಿ ಕೂತ್ಕೊಂಡು ಹಾಡು ಹೇಳ್ಬೇಕು. ಓಕೆನಾ? ಬೆಳಗುರು ಏನೋ ಜೀವನಕ್ಕೋಸ್ಕರ ಮಾಡ್ಬಿಟ್ಟೆ. ಹೆಂಗೋ ಟೆಕಾಯಿಸ್ಕೊಂಡು ಹೋಗ್ತೀನಿ, ಬಿಟ್ಬಿಡುಗುರು. ಜೀವನ ಮುಖ್ಯನಾ ಲವ್ ಮುಖ್ಯನ ಯೋಚನೆ ಮಾಡು. ಜೀವನನೇ ಮುಖ್ಯ. ಇನ್ನೊಂದ್ಸಲ ಯೋಚನೆ ಮಾಡುಗುರು ನಿನ್ನ. ಹಾಗಾದ್ರೆ ಹೇಳ್ಬಿಡ್ತೀನಿ ಬಿಡು, ನನಗೇನಿಲ್ಲ. ಬೇಡಗುರು, ಜೀವನನೇ ಮುಖ್ಯ. ನಡಿ. ಸೂಪರ್ ಸಾಂಗ್. ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಸಾಕು ನೋಡಿ ಮಾವಯ್ಯ, ಇವನ್ ಇನ್ನೂ ಚಿಕ್ಕ ಪಾಪು, ಇನ್ನೂ ಚಿಕ್ಕ ವಯಸ್ಸಲ್ವ ಇವನಿಗೆ. ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು. ಈಗ್ಲೇ ಮದುವೆ ಗಿದ್ವೆ ಅಂದ್ರೆ ಸಾಧನೆ ಬದಲು ರೋದನೆ ಆಗ್ಬಿಡುತ್ತೆ ಅಂತ ಇವನಿಗೆ ಮನವರಿಕೆ ಆಗಿದೆ ಅಲ್ವೇನೋ? ಮಾತಾಡು ಭವಾನಿ. ಇನ್ಮೇಲೆ ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ. ಮತ್ತೆ ನನಗೆ ಯಾರ ದಿಕ್ಕು? ನನಗೆ ಯಾರ ದಿಕ್ ತಪ್ಪಿಸುತ್ತೋ ಅವನೇ ದಿಕ್ ತೋರಿಸ್ತಾನಮ್ಮ. ಮಾವಯ್ಯ, ಮತ್ತೆ ತಮ್ಗೆ ಯಾವ ದಿಕ್ಕು? ಮುತ್ತು ಕೊಟ್ಲು ಆ ದಿನ. ಸಕ್ಸಸ್. ಬಸವಣ್ಣ ಅಂತೂ ಮದ್ವೆ ಆಗಲ್ಲ. ಇನ್ಮೇಲೆ ನಿಮ್ ಲೈನ್ ಕ್ಲಿಯರ್. ಹಂಗಂತೀಯ? ಇನ್ಮೇಲೆ ನಾನು ಬಾರ್ಸಕ್ ಶುರು ಮಾಡ್ತೀನಿ. ಏನ? ಹಾರ್ಮೋನಿಯಂ. ಬಂದ್ರೋ ಎಲ್ಲ ಕಾಶಿನ ತರ ಡಬಲ್ ಮೀನಿಂಗ್ ಮಾತಾಡ್ತೀರ. ಗ್ರೋ ಸ್ವಲ್ಪ ನಿಂತ್ಕೋ ಗ್ರೋ. ಓ ಶ್ರೀಕಂಠು, ಹೇಗಿದ್ಯಾ? ಹೆಂಗಿದೆ ಬೋಂಡಾ ಬಿಸ್ನೆಸ್? ಸುಮ್ಮನೆ ಗುರು, ಹಳೆ ಮ್ಯಾಟ್ರನ್ನ ನೀನ್ ಹೊಟ್ಟೆಲ್ಲಿ ಅಮಿಕೋ ಗುರು. ಆಯ್ತಪ್ಪ, ಏನ್ ವಿಷಯ? ಏನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ನನ್ನಿಂದನಾ? ಏನ್ ಬೇಕು ಹೇಳು. ನೀನ್ ಹೆಂಗೋ ನೀನ್ ಹುಡುಗಿ ಬೇಡ ಅಂತ ಬಿಟ್ಟಾಕಿದ್ಯಾ, ಅವಳನ್ನ ಟೇಕ್ ಆಫ್ ತಗೊಂಡು ಒಂದು ಟ್ರೈ ಕೊಡೋಣ ಅಂತ ನೀನ್ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಎಂಟರ್ ದಿ ಡ್ರ್ಯಾಗನ್ ತರ ಎಂಟ್ರಿ ಕೊಟ್ಬಿಡ್ತೀನಿ ಗುರು ಲವ್ಗೆ. ಆಯ್ತಾಯ್ತು, ಓಕೆ. ಬಟ್ ಒಂದ್ ವಿಷಯ ಹುಷಾರು, ಆ ಹುಡುಗಿ ಮಹಾನ್ ಡೇಂಜರಸ್. ಈ ಎದ್ದಿರೋ ಆಂಟರನ ಒಳಗಿಟ್ಕೊಂಡ್ಬಿಡು, ಕಿತ್ತಾಕ್ಬಿಡ್ತಾಳೆ. ಆಲ್ ದ ಬೆಸ್ಟ್. ನಾವ್ ಬಿಟ್ಟಾಕಿದೀವಿ ಅವಳನ್ನ. ನಾವ್ ಬಿಟ್ಟಿದೀವಿ. ಓಕೆ. ಸಂಡೆ ಬಜಾರಲ್ಲಿ ಕರ್ದಂಗ್ ಕರೀತಾವ್ರೆ. ಮೇಡಮ್, ಯಾವುದೋ ಇದು ಒಳ್ಳೆ ಕುಣಿಗಲ್ ಕುದುರೆ ಇದ್ದಂಗೈತೆ. ಮೇಡಮ್, ಯು ವಾಂಟ್ ಟ್ಯಾಕ್ಸಿ ಮೇಡಮ್? ಐ ವಾಂಟ್ ಬ್ರಹ್ಮ. ಐ ನೋ ಮೇಡಮ್, ಐ ಟೇಕ್ ಮೇಡಮ್. ಯು ಸಿಟ್ಟಿಂಗ್ ಮೇಡಮ್, ಐ ಗೋಯಿಂಗ್ ಮೇಡಮ್. ಕಮಾನ್ ಮೇಡಮ್. ಲವ್ ಗೋವಿಂದ, ಸಾಲಿಡಾಗ ಅವಳೆ ಕಣ. ಡ್ರೈವಿಂಗ್ ಮಾಡ್ತಾ ಇದ್ರೆ ನನ್ನ ಗುರಾಯಿಸ್ತಾವಳೆ. ಈಗ ಪಿಕಪ್ ಮಾಡಿದ್ದೀನಿ. ಸೆಟಪ್ ಆಗ್ಬಿಟ್ರೆ ಅಂಬಾನಿಗ್ ನೆಕ್ಸ್ಟ್ ನಾನೇ. ಹಲೋ ಮೇಡಮ್, ಮೈ ಫ್ರೆಂಡ್ ಫೋನಿಂಗ್. ಐ ಆಮ್ ಟಾಕಿಂಗ್. ನನಗೂ ಕನ್ನಡ ಬರುತ್ತೆ. ಓಕೆ ಮೇಡಮ್. Love me girl, my sweet honey girl, touching and rubbing, I feel you coming to blow my world. Sound off ಮಾಡು. Girl, my sweet honey girl, touching and rubbing. ಓಕೆ ಮೇಡಮ್. ಮೇಡಮ್, ನಿಮ್ಮ ಬ್ಯಾಗು ತುಂಬಾ ಚೆನ್ನಾಗಿದೆ ಮೇಡಮ್. ಅಲ್ಲಲ್ಲ, ನಿಮ್ಮ ಬ್ಯಾಗು ತುಂಬಾ ಚೆನ್ನಾಗಿದೆ ಅಂದೆ. ಬ್ಯಾಗು ಚೆನ್ನಾಗಿದೆ, ಬ್ಯಾಗಲ್ಲಿರೋ ಗನ್ನು ಚೆನ್ನಾಗಿದೆ. ಕಾಮಿಡಿ ಮಾಡ್ತಾ ಇದ್ದೀರಾ ಮೇಡಮ್ ನೀವು. ಹಾಗಾದ್ರೆ ನೀವು ಗನ್ನು, ನಾನು ಬುಲೆಟ್.
ಎರಡೂ ಸೇರ್ಬಿಟ್ರೆ ಫೈರಿಂಗೋ ಫೈರಿಂಗು ಫೈರಿಂಗೋ ಫೈರಿಂಗು. ಆಮೇಲೆ ಒಂದು ಜೋಗಯ್ಯ ಪ್ರೇಮು, ಒಂದು ಜೋಗಿ ಪ್ರೇಮು ಟಿನ್ಸಲ್ ಸೃಷ್ಟಿ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಸಾರಿ ಮೇಡಮ್.